ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವೆಡ್ನೆಸ್ಡೇ ಈವ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಸೋರೆಕಾಯಿ ಬಳ್ಳಿ. ನಾನು ಫರ್ಟಿಲೈಸರ್ ಶಾಪಿಂದ ಒಂದು 20 ರೂಪಾಯಿದ್ದು 4 ಬೀಜ ಸಿಕ್ಕಿತ್ತು ಅಷ್ಟೇ ಸೋರೆಕಾಯಿದು. ಅದರಲ್ಲಿ ಒಂದೇ ಒಂದು ಬೀಜ ಈ ಥರ ಬಳ್ಳಿ ಆಗಿದೆ. ತುಂಬಾ ಚೆನ್ನಾಗಿ ಬೆಳೆದಿದೆ. ಇದಕ್ಕೆ ನಾನು ಯಾವುದೇ ಫರ್ಟಿಲೈಸರ್ ಅಥವಾ ಯಾವುದೇ ಗೊಬ್ಬರ ಆ ಥರ ಏನೂ ಯೂಸ್ ಮಾಡಿಲ್ಲ. ಖಾಲಿ ನೀರು ಮಾತ್ರ ಹಾಕ್ತೀನಿ. ಇಷ್ಟರಲ್ಲೇ ಒಂದು 5 ಸೋರೆಕಾಯಿ ಬಿಟ್ಟಿದ್ದಾವೆ. ಹಾಗೆ ಇನ್ನೊಂದು 2 ಚಿಕ್ಕದಾಗಿದೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿದೆ. ಅದನ್ನು ಇವತ್ತು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಥರ ಇದನ್ನು ತುಂಬಾ ಈಸಿಯಾಗಿ ಮನೆಯಲ್ಲೇ ಬೆಳ್ಕೊಳ್ಬೋದು. ಮನೆ ಗಿಡದಲ್ಲಿ ಒಂದು ಸೋರೆಕಾಯಿ ಕೂಡ ಆಗಿತ್ತು. ಲಾಸ್ಟ್ ಟೈಮ್ ನಾವು 2 ಸೋರೆಕಾಯಿನ ಕಟ್ ಮಾಡ್ಕೊಂಡಿದ್ವಿ. ಈ ಸಲ ಒಂದು ಸ್ವಲ್ಪ ದೊಡ್ಡದಾಗಿತ್ತು ಅಂತ ಇದನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅಂದರೆ ನಾಳೆ ಹೊತ್ತು ಏನಾದರೂ ಪಲ್ಯ ಅಥವಾ ಸಾಂಬಾರು ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತ. ಹಾಗೆ ಇನ್ನೂ ಒಂದು 2 ಚಿಕ್ಕ ಸೋರೆಕಾಯಿಗಳಿದ್ದಾವೆ. ಅದನ್ನೇನು ಕಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ದೊಡ್ಡದಾಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಇದೇನಿಲ್ಲ, ನಾನು ಫರ್ಟಿಲೈಸರ್ ಶಾಪಿಂದ ಒಂದು 20 ರೂಪೀಸಿಗೇನು 4 ಸೀಡ್ಸ್ ಸಿಕ್ಕಿತ್ತು ಅಷ್ಟೇ. ಸೋರೆಕಾಯಿದು ಬೀಜ ಒಂದು 4 ಬೀಜ ಸಿಕ್ಕಿತ್ತು. ನಾನು ಯಾವ ರೀತಿ ಆಗುತ್ತೆ ನೋಡೋಣ ಅಂತ ಟೆಸ್ಟ್ ಮಾಡೋದಕ್ಕಂತ ತಂದೆ ಅಷ್ಟೇ. ಅದರಲ್ಲಿ ಒಂದು ಬೀಜ ಮಾತ್ರ ಗಿಡ ಆಗಿತ್ತು. ಅದರಲ್ಲಿ ಇವಾಗ ಆಲ್ರೆಡಿ ಒಂದು 4 ಸೋರೆಕಾಯಿ ಆಗಿವೆ. ಇನ್ನೂ ಒಂದೆರಡು ಇದೆ ಗಿಡದಲ್ಲಿ. ಇದೊಂದು 5 ಆಯಿತು ಒಟ್ಟಿಗೆ. ಹಾಗೆ ಇನ್ನೊಂದು ಸ್ವಲ್ಪ ಹೂಗಳು ಕೂಡ ಆಗಿವೆ. ನಾವು ಇದಕ್ಕೆ ಯಾವುದೇ ಫರ್ಟಿಲೈಸರ್ಸ್ ಅಥವಾ ಗೊಬ್ಬರ ಆ ಥರ ಏನೂ ಹಾಕಿಲ್ಲ, ಖಾಲಿ ನೀರು ಮಾತ್ರ ಹಾಕ್ತಿದ್ದೀವಿ ಅಷ್ಟೇ. ಆದರೂ ತುಂಬಾ ಸೋರೆಕಾಯಿ ಬಿಟ್ಟಿದ್ದಾವೆ. ಇದಂತೂ ನಾವು ತುಂಬಾ ಈಸಿಯಾಗಿ ಮನೆಯಲ್ಲೇ ಬೆಳಿಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಎಲ್ಲಾದರೂ ಸೋರೆಕಾಯಿ ಬೀಜ ಸಿಕ್ಕಿದ್ರೆ. ನನಗಂತೂ ತುಂಬಾ ಖುಷಿ ಆಯಿತು ಈ ಸೋರೆಕಾಯಿನ ನೋಡಿದ್ರೆ. ಅದೇ ಅಲ್ವಾ, ನಾವಂತೂ ಮನೆಯಲ್ಲಿ ಬೆಳೆದು ನೋಡೋದ್ರಲ್ಲಿ ಇರೋ ಖುಷಿನೇ ಬೇರೆ. ನಾವು ಹೊರಗಡೆ ಶಾಪಿಂದ ತಂದು ಎಷ್ಟೊಂದು ಫರ್ಟಿಲೈಸರ್ಸ್, ಕೆಮಿಕಲ್ಸ್ ಅದೆಲ್ಲ ಹಾಕಿರ್ತಾರೆ. ಈ ಥರ ನಾವು ಫ್ರೆಶ್ ಆಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ. ಹಾಗೆ ಮಸ್ಕ್ ಮೆಲನ್ ಜ್ಯೂಸ್ನ ನಾನು ಮಾಡ್ತಾ ಇದ್ದೀನಿ. ಇದು ಬೇಸಿಗೆ ಟೈಮಲ್ಲಿ ಕುಡಿಯೋದು ತುಂಬಾ ಒಳ್ಳೆಯದು. ಈ ಫ್ರೂಟ್ಸ್ ದೇಹಕ್ಕೆ ತುಂಬಾ ತಂಪು ಅಂತ ಹೇಳ್ತಾರೆ. ಇದನ್ನು ಬೇಸಿಗೆ ಟೈಮಲ್ಲಿ ಕುಡಿಯೋದ್ರಿಂದ ದೇಹಕ್ಕೆ ಒಂದು ಸ್ವಲ್ಪ ಶಕ್ತಿ ಸಿಗುತ್ತೆ. ಯಾಕಂದರೆ ನಾವು ಬೇಸಿಗೆ ಟೈಮಲ್ಲಿ ಜಾಸ್ತಿ ನೀರನ್ನೇ ಕುಡಿತೀವಿ, ಊಟ ಸ್ವಲ್ಪನೇ ಮಾಡ್ತೀವಿ. ನೀರು ಕುಡಿದು ಊಟ ಮಾಡೋದಕ್ಕೆ ಆಗಲ್ಲ. ಅಂಥ ಟೈಮಲ್ಲಿ ನಾವು ಈ ಥರ ಫ್ರೂಟ್ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನಿಲ್ಲಿ ಒಂದು ಕರ್ಬೂಜದ ಹಣ್ಣನ್ನು ತಗೊಂಡಿದ್ದೀನಿ. ಇದರ ಮೇಲಿಂದ ನೋಡ್ತಾ ಇದ್ದರೆ ಇದು ಹಣ್ಣಾಗಿದೆಯೋ ಇಲ್ವೋ ಅಂತ ಅನಿಸುತ್ತೆ. ಯಾಕಂದರೆ ಇದರ ಸಿಪ್ಪೆ ಸ್ವಲ್ಪ ಹಾರ್ಡಾಗಿರುತ್ತೆ. ಹಾಗೆ ಇದು ಹಣ್ಣಾಗಿಲ್ಲ ಅಂದರೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಆಗಿರುತ್ತೆ ಸಿಪ್ಪೆ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಹಣ್ಣಾಗಿದೆಯಾ ಇಲ್ವಾ ಅಂತ. ಇದು ನೋಡಿ, ಹೊರಗಡೆಯಿಂದ ಸ್ವಲ್ಪ ಹಾರ್ಡಾಗಿದೆ, ಬಟ್ ಒಳಗಡೆಯಿಂದ ತುಂಬಾ ಸ್ಮೂತ್ ಆಗಿದೆ. ಇದರಲ್ಲಿರುವಂತಹ ಬೀಜನ ನಾವು ಮೊದಲಿಗೆ ತೆಕ್ಕೊಳ್ಬೇಕು. ಈ ಥರ ಸಪ್ರೇಟ್ ಮಾಡ್ಕೊಳ್ಬೇಕು ಸೀಡ್ಸ್ನೆಲ್ಲ. ನೀವಿಲ್ಲಿ ನೋಡ್ತಿರ್ಬೋದು, ನಾವು ಆ ಥರ ಸ್ಪೂನಲ್ಲಿ ಸೀಡ್ಸ್ನ ತೆಕ್ಕೊಳ್ಬೇಕಾದ್ರೆ ಅದರಲ್ಲಿರುವಂತಹ ಜ್ಯೂಸ್ ಸಿಗ್ತಾ ಇದೆ. ಅಷ್ಟೊಂದು ಸಾಫ್ಟ್ ಆಗಿದೆ, ಹಾಗೆ ತುಂಬಾ ಚೆನ್ನಾಗಿ ಹಣ್ಣಾಗಿದೆ. ಇವಾಗ ನಾನು ಅದರ ಸಿಪ್ಪೆ ಕೂಡ ತೆಕ್ಕೊಳ್ತೀನಿ. ಯಾಕಂದರೆ ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ, ಹಾಗೆ ಸಿಪ್ಪೆನ ತಿನ್ನೋದಕ್ಕಿಲ್ಲ. ನಾವು ತಿನ್ನಬೇಕಾದ್ರೂ ಸಿಪ್ಪೆ ಮತ್ತು ಸೀಡ್ಸ್ನ ತೆಗೆದ್ಬಿಟ್ಟು ತಿನ್ನಬೇಕು. ಇವಾಗ ನಾನು ಸಿಪ್ಪೆ ಮತ್ತು ಸೀಡ್ಸ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಮಿಲ್ಕ್ ಶೇಕ್ನ ಮಾಡಿಕೊಂಡೆ. ಯಾಕಂದರೆ ಇದು ಸ್ವೀಟ್ನೆಸ್ ಇರುತ್ತೆ, ಬಟ್ ಜಾಸ್ತಿ ಸ್ವೀಟ್ನೆಸ್ ಅಂತ ಏನೂ ಇರಲ್ಲ. ನಿಮಗೆ ಒಂದು ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಅಂತ ಅನಿಸಿದ್ರೆ, ನೀವು ಸ್ವೀಟ್ ತಿನ್ನೋದು ಕಮ್ಮಿ ಅಂತ ಆದರೆ ಇದರಲ್ಲೇ ಸಾಕಾಗುತ್ತೆ ಸ್ವೀಟ್ನೆಸ್. ಬಟ್ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ವಲ್ಪ ಸಕ್ಕರೆ, ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ಚೆನ್ನಾಗಿ ಸಿಪ್ಪೆನೆಲ್ಲ ತೆಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಮಿಕ್ಸಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಕರ್ಬೂಜದ ಹಣ್ಣಿನ ಅಥವಾ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ತುಂಬಾ ರುಚಿಯಾಗಿ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ನಾನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಸಕ್ಕರೆ, ಹಾಗೆ ಒಂದು ಕಾಲು ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಳ್ತೀನಿ. ಯಾಕಂದರೆ ನಾನು ಜಾಸ್ತಿ ಹಾಲನ್ನು ಸೇರಿಸ್ಕೊಳ್ತಾ ಇಲ್ಲ. ಯಾಕಂದರೆ ಈ ಫ್ರೂಟ್ಸಲ್ಲಿ ಜಾಸ್ತಿ ನೀರಿನಂಶ ಇರೋದ್ರಿಂದ ಬೇಗನೆ ನೀರಾಗಿಬಿಡುತ್ತೆ. ಹಾಗಾಗಿ ಒಂದು 1/4 ಗ್ಲಾಸ್
ಗ್ಲಾಸಷ್ಟು ಮಾತ್ರ ಹಾಲನ್ನು ಸೇರಿಸ್ಕೊಂಡೆ. ಯಾಕಂದರೆ ಅಷ್ಟು ಸೇರಿಸ್ಕೊಳ್ಳೋದಕ್ಕೆ ಸ್ವಲ್ಪ ತೆಳ್ಳಗನೇ ಆಗಿತ್ತು. ನೀವು ಇನ್ನೂ ತೆಳ್ಳಗೆ ಬೇಕಂತೇಳಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬೋದು. ನೋಡ್ಬೋದು ಎಷ್ಟು ತೆಳ್ಳಗಾಗಿದೆ ಅಂತ. 1/4 ಗ್ಲಾಸ್ ಹಾಲು ಹಾಕ್ಕೊಂಡಿದ್ರಲ್ಲೇ ತುಂಬಾ ರುಚಿಯಾಗಿ ಬರುತ್ತೆ, ಹಾಗೆ ತುಂಬಾ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಅಷ್ಟೇ ಬೇಸಿಗೆ ಟೈಮಲ್ಲಿ ಒಂದು ಸಲ ಇದನ್ನು ಟ್ರೈ ಮಾಡಲೇಬೇಕು. ಯಾಕಂದರೆ ನಮ್ಮ ಬಾಡಿನ ತುಂಬಾ ಹೈಡ್ರೇಟ್ ಆಗಿ ಇಡುತ್ತೆ ಅಂತಲೇ ಹೇಳ್ಬೋದು. ಕರ್ಬೂಜ ಹಣ್ಣಿಂದ ಒಂದು ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಜ್ಯೂಸ್ನ ಮಾಡಿಕೊಂಡೆ ಅಷ್ಟೇ. ತುಂಬಾ ರುಚಿಯಾಗಿ ಬರುತ್ತೆ, ಹಾಗೆ ತುಂಬಾ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು. ಈ ಬೇಸಿಗೆ ಟೈಮಲ್ಲಿ ನೀವು ಕೂಡ ಈ ಜ್ಯೂಸನ್ನು ಒಂದ್ಸಲ ಟ್ರೈ ಮಾಡಿ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.